ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಲಾರಿ ಮಾಲೀಕರ ಫೆಡರೇಷನ್ 35ನೇ ವಾರ್ಷಿಕ ಸಭೆ. ಸಂಘಟಿತವಾಗಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು, ನವೀನ ರೆಡ್ಡಿ. ದಿವಂಗತ ಬೋಳಬಂಡಪ್ಪ ರಚಿಸಿದ ಕ್ರಾಂತಿ ನಿನಾದವಾಗಲಿ ಕೃತಿ ಬಿಡುಗಡೆ. ಸಮಾಜದ ಬದಲಾವಣೆಗೆ ಶ್ರಮಿಸಿದವರನ್ನ ಸ್ಮರಿಸಬೇಕು, ಅಲ್ಲಂಪ್ರಭು ಬೆಟ್ಟದೂರು. ಪಾಮನಕಲ್ಲೂರಿನಲ್ಲಿ ಆರ್ಕೆಬಿ ಫೌಂಡೇಶನ್ ನಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ರಾತ್ರಿ ಇಡೀ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಹಲವೆಡೆ ಸಂಚಾರ ಸ್ಥಗಿತ, ಮನೆಗಳಿಗೆ ನುಗ್ಗಿದ ನೀರು. ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಉಚಿತ ಯೋಗ ಶಿಬಿರ. ದೇಹ ಮತ್ತು ಮನಸ್ಸು ಸದೃಢವಾಗಿರಲು ಯೋಗ ಸಹಕಾರಿ, ಶ್ರೀಪಾದ. ವಾರ್ತೆಗಳ ವಿವರ. ಲಾರಿ ಮಾಲೀಕರ ಒಗ್ಗಟ್ಟಿನ ಕೊರತೆಯಿಂದಾಗಿ ಲಾರಿಗಳನ್ನು ನಿರ್ವಹಣೆ ಮಾಡಲು ಆಗದೆ, ಬಿಡಲು ಆಗದೆ, ಎಲ್ಲಾ ಟ್ಯಾಕ್ಸ್ ಕಟ್ಟಿದರೂ ಲಂಚ ನೀಡಿ ಲಾರಿ ನಡೆಸುವ ಸ್ಥಿತಿ ಎದುರಿಸುವಂತಾಗಿದೆ. ಸಂಘಟಿತವಾಗಿ ಸರ್ಕಾರ ಕಣ್ತೆರೆಸುವ ಕೆಲಸ ಮುಂದಾಗಬೇಕಾಗಿದೆ ಎಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ನವೀನ್ ರೆಡ್ಡಿ ಹೇಳಿದರು. ಲಾರಿ ಮಾಲೀಕರ ಒಗ್ಗಟ್ಟಿನ ಕೊರತೆಯಿಂದಾಗಿ ಲಾರಿಗಳನ್ನು ನಿರ್ವಹಣೆ ಮಾಡಲು ಆಗದೆ, ಬಿಡಲು ಆಗದೆ, ಎಲ್ಲಾ ಟ್ಯಾಕ್ಸ್ ಕಟ್ಟಿದರೂ ಲಂಚ ನೀಡಿ ಲಾರಿ ನಡೆಸುವ ಸ್ಥಿತಿ ಎದುರಿಸುವಂತಾಗಿದೆ. ಸಂಘಟಿತವಾಗಿ ಸರ್ಕಾರ ಕಣ್ತೆರೆಸುವ ಕೆಲಸ ಮುಂದಾಗಬೇಕಾಗಿದೆ ಎಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ನವೀನ್ ರೆಡ್ಡಿ ಹೇಳಿದರು. ಅವರಿಂದು ಗ್ರೀನ್ ಪ್ಯಾಲೇಸ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಸಂಘದ 35ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಲಾರಿಗಳನ್ನು ನಂಬಿ ಮಾಲೀಕರು ಜೀವನ ನಡೆಸುತ್ತಿದ್ದಾರೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ಳುತ್ತಿವೆ. ಲಾರಿಗಳ ಫಿಟ್ನೆಸ್ ಹೆಸರಿನಲ್ಲಿ 1,200 ರೂಪಾಯಿ ಶುಲ್ಕವನ್ನು 30,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. 20 ವರ್ಷ ಮೇಲ್ಪಟ್ಟ ಲಾರಿಗಳನ್ನು ರಸ್ತೆಗಿಳಿಸದಂತೆ ತಡೆಯಲಾಗುತ್ತಿದೆ. ಆದರೂ ಲಾರಿ ಮಾಲೀಕರು ಟ್ಯಾಕ್ಸ್ ಕಟ್ಟುತ್ತಿದ್ದಾರೆ ಹೊರತು ಪ್ರಶ್ನಿಸುವ ಕೆಲಸವಾಗುತ್ತಿಲ್ಲ. ಫೆಡರೇಷನ್ ಕೋರ್ಟ್ ಮೊರೆ ಹೋಗಿ ತಡೆಯಾಜ್ಞೆ ತಂದಿದೆ. ಆದರೂ ಲಾರಿ ಮಾಲೀಕರು ಜಾಗೃತರಾಗುತ್ತಿಲ್ಲ. ಡೀಸೆಲ್ ಬೆಲೆ ಏರಿದಂತೆ ಬಿಡಿ ಭಾಗಗಳ ಬೆಲೆ ಏರಿಕೆಯಾಗಿ ನಿರ್ವಹಣಾ ವೆಚ್ಚ ಹೆಚ್ಚಳವಾಗಿದೆ. ಆದರೆ ಬಾಡಿಗೆ ಹಣ ಮಾತ್ರ ನಿರೀಕ್ಷೆಯಲ್ಲಿ ಏರಿಕೆಯಾಗಿಲ್ಲ. ಸಾಲ ಮಾಡಿದ ಖರೀದಿಸಿದ ಲಾರಿ ಕಂತು ಕಟ್ಟಲಾಗದ ಸ್ಥಿತಿಯಲ್ಲಿ ಲಾರಿ ಮಾಲೀಕರಿದ್ದಾರೆ. ಪ್ರತಿಭಟನೆ ಕರೆ ಕೊಟ್ಟರೆ ಸಾಲ ಕಟ್ಟುವ ನೆಪದಲ್ಲಿ ಯಾರೂ ಬರುತ್ತಿಲ್ಲ. ಸಮಸ್ಯೆಗಳು ಪರಿಹಾರವಾಗುತ್ತಿಲ್ಲ. ಲಾರಿಗಳಿಗೆ VLTD ಸಾಧನವನ್ನು ರಾಷ್ಟ್ರೀಯ ರಹದಾರಿ ಹೊಂದಿರುವ ಸರಕು ಲಾರಿಗಳಿಗೆ ಅಳವಡಿಸಲು ಸರ್ಕಾರ ಮುಂದಾಗಿದೆ. 7,599 ರೂಪಾಯಿ ಬೆಲೆ ನಿಗದಿ ಮಾಡಿದ್ದರೂ 17,000 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ. ಬಿಲ್ ಕೊಡುತ್ತಿಲ್ಲ. ಆದರೂ ಲಾರಿ ಮಾಲೀಕರು ಪ್ರಶ್ನಿಸುತ್ತಿಲ್ಲ. ಸಂಘಟಿತರಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುವ ಕಾಲ ಬಂದಿದೆ. 15% 20% ಬಾಡಿಗೆ ಹೆಚ್ಚಿಸಲು ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಿ ಎಂದು ಮನವಿ ಮಾಡಿದರು.
ಸ್ಟೇ ತಂದಿದ್ದಾರೆ. 15 ವರ್ಷದ ಗಾಡಿಗಳನ್ನು ತೆಗೆಯೋದಿಲ್ಲ, ನಿಮಗೆ ಹಕ್ಕಿಲ್ಲ, ಇದು ಜೀವನದ ಇದು ಸ್ವಲ್ಪ ಇದು ಅಂತ ಹೇಳಿ ನಾವು ಇದ್ರ ಮೇಲೆ ಸ್ಟೇ ತಂದಿದ್ವಿ 2-3 ವರ್ಷದಿಂದ. ಸೊ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಇವ್ರು ಈ ರೂಟಲ್ಲಿ ಹೋದ್ರೆ ನಾವು ಇನ್ನೊಂದು ರೂಟಲ್ಲಿ ಹೋಗೋಣ ಅಂತ ಹೇಳಿ 1200-1300 ಇದ್ದಿದ್ದು FC ಫೀಸ್ನ ತಗೊಂಡ 30,000 ರೂಪಾಯಿಗೆ ಇತ್ತು. ನಾವೆಲ್ಲ ಹೊಡೆದಾಡ್ತಾ ಇದ್ವಿ. ತಿರ್ಗಾ ನಾನು ಕೋರ್ಟ್ಗೆ ಹೋಗಿದ್ದೀನಿ. ಜೂನ್ 15ಕ್ಕೆ ಹಿಯರಿಂಗ್ ಇದೆ ಇದ್ರ ಬಗ್ಗೆ. ಕೆಲವ್ರಿಗೆಲ್ಲ ಬಹಳ ಡೌಟ್ ಇದೆ, ಏನಪ್ಪ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಏನ್ ಮಾಡ್ಬೋದು. ನಾವು ಪ್ರೊಟೆಸ್ಟ್ ಕರೆದ್ರೆ ನಾವು ಗಾಡಿ ನಿಲ್ಸೋಕೆ ರೆಡಿ ಇಲ್ಲ. ಹಳೆ ಕಾಲದಲ್ಲಿ ಚೆನ್ನಾರೆಡ್ಡಿಯವರಿಗೆ ಪ್ರೊಟೆಸ್ಟ್ಗಳು ಕರೆದಾಗ ನೀವೆಲ್ಲ ಲಾರಿಗಳನ್ನು 1 ವಾರ 10 ದಿವಸ 15 ದಿವಸ ನಿಲ್ಸಿರೋದಕ್ಕೆ ನೀವು ಗೆದ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಒಬ್ರು ರೆಡಿ ಇಲ್ಲ. ಯಾರು ರೆಡಿ ಇಲ್ಲ? ಸರ್ ನನ್ನ ಗಾಡಿ ಕಂತು ಕಟ್ಟಬೇಕು. ಗಾಡಿ ಕಂತು ಕಟ್ಟಬೇಕು ಮಾರ, ನಿಜ. ಬಟ್ ಗಾಡಿ ಕಂತು ಕಟ್ಟಬೇಕಂತ ಹೇಳ್ಬಿಟ್ಟು ಲಾಠಿಯಲ್ಲಿ ಹೊಡೆಸ್ಕೊಂತಾನೆ ಇರೋದು ನಮ್ಮ ಕೆಲಸ. ಮಾತಾಡಿದ್ರೆ ರಾಜ್ಯ ಸರ್ಕಾರ ಏನ್ ಮಾಡೋದು, ಟೀಮ್ ಏನ್ ಮಾಡೋದು, ಏನ್ ಮಾಡ್ಬೋದು ನಾವು? ನೀವು ಸಹಕಾರ ಕೊಟ್ಟರೆ ನಾವು ಮುಂದುವರಿಬೋದು. ನಾವೇನಾದ್ರು ತಪ್ಪು ಮಾಡ್ತಾ ಇದೀವಿ ಅಂದ್ರೆ ನೀವು ಇದೀರ ಕರೆಕ್ಷನ್ ಮಾಡಿ. ಅದಕ್ಕೋಸ್ಕರ ಈಗ ನಾವು ಇನ್ನೇನ್ ಮಾಡೋದು, 3 ಸ್ಟೇ ತಂದಿದ್ದೀವಿ. ಫೆಡರೇಷನ್ ಒಂದೇ ಕೆಲಸ ಮಾಡಿರೋದು, 3 ಸ್ಟೇ ತಂದಿದ್ದೀವಿ. ಇದು 4ನೇದಕ್ಕೆ ಹೋಗಿದ್ದೀವಿ. ಆಮೇಲೆ ಬಂದು ಈ 21-22 ಮೇಲಿರೋ ಗಾಡಿಗಳಿಗೆಲ್ಲ VLTD ಅಂತ ತಂದ್ರು. ನ್ಯಾಷನಲ್ ಪರ್ಮಿಟ್ ಇರೋ ಗಾಡಿಗಳಿಗೆಲ್ಲ VLTD ತಂದ್ರು. ಅರ್ಥ ಏನದು? ಸರ್ಕಾರ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಡೆಸುತ್ತೆ ಅಂದ್ರೆ, ಹಳೆ ಕಾಲದಲ್ಲಿ ಸರ್ಕಾರ ಲಾರಿ ಮಾಲೀಕರನ್ನು ಕರೆದು, ಸಂಘಗಳನ್ನು ಕರೆದು ವಿಚಾರಣೆ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ತಾ ಇದ್ರು. ಇವತ್ತಿನ ಪರಿಸ್ಥಿತಿ ಏನು? ಡೈರೆಕ್ಟ್ ಡಿಸಿಷನ್ಸ್ ತಗೊಳ್ತಾರೆ. ಹಂಗಾರೆ ನಿಮಗೆ ವ್ಯಾಲ್ಯೂ ಇಲ್ಲ ಈ ದೇಶದಲ್ಲಿ. ನಿಮ್ಗೆ ಯಾವುದೇ ಕಾರಣಕ್ಕೂ ವ್ಯಾಲ್ಯೂ ಇಲ್ಲ ಈ ದೇಶದಲ್ಲಿ. ಎಕಾನಮಿ ನಡೆಸೋದು ನಾವಿಲ್ಲದೆ ಇದ್ರೆ ಸರಕು ಸಾಗಣೆ ಅಲ್ಲ, ಹಾಸ್ಪಿಟಲ್ ಕೂಡ ನಡೆಯಲ್ಲ. ಕರೋನಾ ಅಲ್ಲಿ ಗ್ಯಾಸ್ ಇದರಿಂದ ಪ್ರತಿ ಒಂದು ಐಟಮು ಲಾರಿಯವರೇ ಮಾಡಿದ್ರು. ನಮ್ಮ ಚಾಲಕರಿಗೆ ನಮ್ಮ ಪ್ರಧಾನಮಂತ್ರಿ ಕೂಡ ರೆಕಗ್ನೈಸ್ ಮಾಡಿದ್ರು. ನರ್ಸ್ಗಳು ಮಾಡಿದ್ರು, ಡಾಕ್ಟರ್ಗಳು ಮಾಡಿದ್ರು. ಹೌದು, ಅವ್ರು ಉಸಿರು ಕೊಟ್ಟರು. ಬಟ್ ಸಾಮಾನು ತಂದು ಕೊಟ್ಟಿದ್ದು ಡಾಕ್ಟರ್, ಇಂಜೆಕ್ಷನ್ ಕೊಟ್ಟಿದ್ದು ಯಾರು, ವಸ್ತು ತಂದು ಕೊಟ್ಟಿದ್ದು ಯಾರು? ನಮಗೆ ರೆಕಗ್ನಿಷನ್ ಇಲ್ಲ. ಯಾಕೆಂದ್ರೆ ನಾವು ಒಗ್ಗಟ್ಟಾಗಿಲ್ಲ. ಇದೇ 106/1, 106/2 ಚಾಲಕರನ್ನ ಜೈಲು ಕಳಿಸಿ ವಿರೋಧ ಅಂದಾಗ ಡೆಲ್ಲಿಗೆ ಹೋಗಿ ನಾನ್ ಮಿನಿಸ್ಟರ್ ಮಾತಾಡಿದಾಗ 304 ಆಲ್ರೆಡಿ ಎಕ್ಸಿಸ್ಟಿಂಗ್ ಸರ್. ಕೋರ್ಟಲ್ಲಿ ಜಡ್ಜ್ ಇದ್ದಾರೆ, ಅವ್ರು ಜಡ್ಜ್ ಮಾಡಿ ನಮ್ಮ ಚಾಲಕನ ತಪ್ಪ ಇಲ್ಲ ಆ ಕಡೆ ಸತ್ತಿರೋನ್ ತಪ್ಪ ಅಂತ. ಇವ್ರು ಸೀದಾ ಸತ್ಯ ತಕ್ಷಣ ಕೂಡ ಒಳಗಾಕ್ಬಿಡೋದು. ಅದನ್ನ ಕಾನೂನ ಬಿಟ್ಟಿದೆ. ನಮ್ಮ ಗಾಡಿಗಳು ವಿರೋಧ, ಇವತ್ತು ಚಾಲಕರು ವಿರೋಧ. ಸಭೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣ್ ಪ್ರಸಾದ್ ಚಾಮರಾಜನಗರದಲ್ಲಿ ನಡೆದ 34ನೇ ವಾರ್ಷಿಕ ಸಭೆ ನಡವಳಿಯನ್ನು ಓದಿದರು. ಸಂಘದ ಜಿಲ್ಲಾಧ್ಯಕ್ಷ ಸೈಯದ್ ಹಸನ್, ರಾಜ್ಯ ಉಪಾಧ್ಯಕ್ಷರುಗಳಾದ ಎನ್ ಶ್ರೀನಿವಾಸರಾವ್, ಮನ್ಸೂರ್ ಇಬ್ರಾಹಿಂ, ರಾಮಸ್ವಾಮಿ ರೆಡ್ಡಿ, ಮಲ್ಲಿಕಾರ್ಜುನ್, ಸಂಜಯ್ ಕುಮಾರ್, ಚಂದ್ರಶೇಖರ್, ಮುದ್ದು ಹನುಮೇಗೌಡ ಸೇರಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸಂಘದ ಪದಾಧಿಕಾರಿಗಳು, ಪ್ರತಿನಿಧಿಗಳು ಭಾಗಿಯಾದರು. ಸಮಾಜದ ಸುಧಾರಣೆ ಮತ್ತು ಬದಲಾವಣೆಗಾಗಿ ಬದುಕನ್ನೇ ಸಮರ್ಪಿಸಿದ ವ್ಯಕ್ತಿಗಳನ್ನ ಸಮಾಜವು ಕೃತಜ್ಞತೆಯಿಂದ ನೆನೆಯಬೇಕು. ಇಂತಹ ವ್ಯಕ್ತಿಗಳ ಬದುಕು ಮತ್ತು ವಿಚಾರಧಾರೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಬೇಕಾದರೆ ಅವರ ಕೊಡುಗೆಗಳನ್ನು ನಿರಂತರವಾಗಿ ಸ್ಮರಿಸಬೇಕು ಎಂದು ಖ್ಯಾತ ಸಾಹಿತಿ ಅಲ್ಲಮಪ್ರಭು ಬೆಟ್ಟದವರು ಹೇಳಿದರು. ಸಮಾಜದ ಸುಧಾರಣೆ ಮತ್ತು ಬದಲಾವಣೆಗಾಗಿ ಬದುಕನ್ನೇ ಸಮರ್ಪಿಸಿದ ವ್ಯಕ್ತಿಗಳನ್ನು ಸಮಾಜವು ಕೃತಜ್ಞತೆಯಿಂದ ನಡೆಯಬೇಕು. ಇಂತಹ ವ್ಯಕ್ತಿಗಳ ಬದುಕು ಮತ್ತು ವಿಚಾರಧಾರೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಬೇಕಾದರೆ ಅವರ ಕೊಡುಗೆಗಳನ್ನು ನಿರಂತರವಾಗಿ ಸ್ಮರಿಸಬೇಕು ಎಂದು ಖ್ಯಾತ ಸಾಹಿತಿ ಅಲ್ಲಮಪ್ರಭು ಬೆಟ್ಟದವರು ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ದಲಿತ ಕವಿ ಬೋಳಬಂಡೆಪ್ಪ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ದಲಿತ ಕವಿ ಬೋಳಬಂಡೆಪ್ಪ ಅವರ ಕ್ರಾಂತಿ ನಿನಾದಿಸಲಿ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬೋಳಬಂಡೆಪ್ಪ ಅವರಂತಹ ಹೋರಾಟಗಾರರು ಸಮಾಜದಲ್ಲಿ ಅಪರೂಪದ ವ್ಯಕ್ತಿತ್ವಗಳು. ಅವರು ಯಾವುದೇ ಸಂದರ್ಭದಲ್ಲೂ ತಮ್ಮ ಸೈದ್ಧಾಂತಿಕ ನಿಲುವುಗಳನ್ನು ಬಿಟ್ಟುಕೊಡಲಿಲ್ಲ. ಅವರೊಂದಿಗೆ ನಡೆದ ಒಂದು ಘಟನೆ ಇಂದಿಗೂ ಸ್ಪಷ್ಟವಾಗಿ ನೆನಪಿದೆ. ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಲೇಖಕಿ ಪಿಟಿ ಲಲಿತಾ ನಾಯಕ್ ಅವರು ರಾಯಚೂರಿನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ತಾವು ಹಾಗೂ ಡಾಕ್ಟರ್ ಬಸವರಾಜ್ ಸಬರದ ಅವರನ್ನ
ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದ್ದವು. ಆಗ ಬೋಳಬಂಡೆಪ್ಪ ಅವರು ಕಾರ್ಯಕ್ರಮ ಸ್ಥಳಕ್ಕೆ ಬಂದು ಪ್ರತಿಭಟನೆ ನಡೆಸಿ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದ್ದರು. ಬಳಿಕ ತಮ್ಮ ಒತ್ತಾಯಕ್ಕೆ ಮಣಿದು ಕಾರ್ಯಕ್ರಮವನ್ನು ನಿಲ್ಲಿಸಲಾಗಿತ್ತು. ಬೋಳಬಂಡೆಪ್ಪ ಅವರ ಹೋರಾಟದ ಮನೋಭಾವಕ್ಕೆ ಇದು ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದರು. ಕ್ರಾಂತಿ ನಿನಾದಿಸಲಿ ಕವನ ಸಂಕಲನವು ಕೇವಲ ಕವನಗಳ ಸಂಗ್ರಹವಲ್ಲ, ಅದು ಬೋಳಬಂಡೆಪ್ಪ ಅವರ ವಿಚಾರಧಾರೆ ಮತ್ತು ಹೋರಾಟದ ಬದುಕಿನ ದಾಖಲೆಯಾಗಿದೆ. ಈ ಸಂಕಲನದಲ್ಲಿ ಅವರ 15 ಅಪ್ರಕಟಿತ ಕವಿತೆಗಳು ಪ್ರಕಟವಾಗಿದ್ದು, ಅವುಗಳಲ್ಲಿ 5 ಕವಿತೆಗಳು ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಗಳನ್ನು ಆಧರಿಸಿವೆ. ಅಲ್ಲದೆ ಅವರು ತೆಲುಗಿನಿಂದ ಅನುವಾದಿಸಿದ 7 ಕವಿತೆಗಳು ಹಾಗೂ ಬೋಳಬಂಡೆಪ್ಪ ಅವರ ವ್ಯಕ್ತಿತ್ವ ಮತ್ತು ಹೋರಾಟದ ಕುರಿತು ವಿವಿಧ ಕವಿಗಳು ರಚಿಸಿರುವ 7 ಕವಿತೆಗಳು ಈ ಸಂಕಲನದಲ್ಲಿ ಸ್ಥಾನ ಪಡೆದಿವೆ ಎಂದು ತಿಳಿಸಿದರು. ಸಮಾಜದ ಒಳಿತಿಗಾಗಿ ದುಡಿಯುವ ವ್ಯಕ್ತಿಗಳನ್ನು ನೆನೆಯುವುದು ಕೇವಲ ಗೌರವ ಸಲ್ಲಿಸುವುದಲ್ಲ, ಅದು ಸಮಾಜದ ಕೃತಜ್ಞತೆಯ ಅಭಿವ್ಯಕ್ತಿಯಾಗಿದೆ. ಇಂತಹ ಕಾರ್ಯಕ್ರಮಗಳು ಸಮಾಜದ ಜಾಗೃತಿಯನ್ನು ಹೆಚ್ಚಿಸುವ ವೇದಿಕೆಗಳಾಗಬೇಕು ಎಂದರು. ಇದೇ ವೇಳೆ ಸಾರ್ವಜನಿಕ ಜೀವನದಲ್ಲಿ ಸಮಯ ಪ್ರಜ್ಞೆಯ ಕೊರತೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅವರು, ಇಂತಹ ಗಂಭೀರ ಕಾರ್ಯಕ್ರಮಗಳಿಗೆ ಜನರು ಸಮಯಕ್ಕೆ ಬಾರದೆ 2 ಗಂಟೆಗಳು ತಡವಾಗಿ ಆಗಮಿಸುವುದು ಆತಂಕಕಾರಿ ಬೆಳವಣಿಗೆ. ತಾವು ಕಾರ್ಯಕ್ರಮಕ್ಕೆ ಬಂದಾಗ ಸ್ವಾಗತಕಾರರನ್ನು ಹೊರತುಪಡಿಸಿ ಯಾರೂ ಇರಲಿಲ್ಲ. ಸಮಯ ಪ್ರಜ್ಞೆ ಎನ್ನುವುದು ಸಮಾಜದ ಪ್ರಗತಿಗೆ ಅಗತ್ಯವಾದ ಮೌಲ್ಯವಾಗಿದೆ. ಇಂದು ಮಾಡಬೇಕಾದ ಕೆಲಸವನ್ನು ನಾಳೆಗೆ, ನಾಳೆಯ ಕೆಲಸವನ್ನು ನಾಡಿದ್ದಿಗೆ ಮುಂದೂಡುವ ಮನೋಭಾವವೇ ದೇಶದಲ್ಲಿ ತ್ವರಿತ ನಿರ್ಧಾರಗಳು ಕೈಗೊಳ್ಳದ ಪರಿಸ್ಥಿತಿಗೆ ಕಾರಣವಾಗಿದೆ ಎಂದು ಹೇಳಿದರು. ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಅತ್ಯಂತ ಮುಖ್ಯವಾಗಿದೆ. ಜನರು ಎಚ್ಚೆತ್ತುಕೊಳ್ಳದಿದ್ದರೆ ಸುಳ್ಳುಗಳೇ ಸತ್ಯಗಳಾಗಿ ಬಿಂಬಿಸಲ್ಪಡುತ್ತವೆ. ಇಂದು ಮೊಬೈಲ್ಗಳ ಮೂಲಕ ಇತಿಹಾಸವನ್ನು ತಿರುಚಿ ಜನರಿಗೆ ತಪ್ಪು ಮಾಹಿತಿಯನ್ನು ನೀಡುವ ಪ್ರಯತ್ನಗಳು ನಡೆಯುತ್ತಿವೆ. ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಹಾಗೂ ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರಾವಧಿಯನ್ನು ಹೋಲಿಕೆ ಮಾಡುವಾಗಲೂ ವಾಸ್ತವಾಂಶಗಳನ್ನು ಮರೆಮಾಚಿ ಜನರನ್ನು ದಾರಿ ತಪ್ಪಿಸಲಾಗುತ್ತಿದೆ. ಇತಿಹಾಸ ಯಾವುದು, ಪುರಾಣ ಯಾವುದು ಎಂಬುದನ್ನೇ ಗುರುತಿಸಲಾಗದ ಸ್ಥಿತಿಯನ್ನು ಸಮಾಜದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತೀಯ ಸಮಾಜದ ರಚನೆ, ಅದರ ಅಸಮಾನತೆಗಳು ಮತ್ತು ಸಾಮಾಜಿಕ ಅನ್ಯಾಯಗಳ ಕುರಿತು ಅತ್ಯಂತ ಆಳವಾದ ಅಧ್ಯಯನ ನಡೆಸಿದರು. ರಾಮಾಯಣ, ಮಹಾಭಾರತ ಹಾಗೂ ಮನುಸ್ಮೃತಿ ಸೇರಿದಂತೆ ಹಲವು ಧಾರ್ಮಿಕ ಗ್ರಂಥಗಳ ಕುರಿತು ವಿಮರ್ಶಾತ್ಮಕವಾಗಿ ಬರೆಯುವ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸಿದರು. ಮನುಸ್ಮೃತಿಯಲ್ಲಿರುವ ಅಸಮಾನತೆಯ ವಿಚಾರಗಳನ್ನು ಜನರ ಮುಂದಿಟ್ಟ ಅವರು, ಶಸ್ತ್ರಗಳಿಗಿಂತ ಶಾಸ್ತ್ರಗಳೇ ಹೆಚ್ಚು ಅಪಾಯಕಾರಿ ಎಂಬ ಸಂದೇಶವನ್ನು ತಮ್ಮ ಚಿಂತನೆಗಳ ಮೂಲಕ ಸಮಾಜಕ್ಕೆ ಮನವರಿಕೆ ಮಾಡಿಕೊಟ್ಟರು. ಮಹಟ್ ಕೆರೆಯ ಹೋರಾಟ ಸೇರಿದಂತೆ ಅಂಬೇಡ್ಕರ್ ಅವರ ಸಾಮಾಜಿಕ ಚಳುವಳಿಗಳು ಸಮಾನತೆಗಾಗಿ ನಡೆದ ಐತಿಹಾಸಿಕ ಹೋರಾಟಗಳಾಗಿವೆ ಎಂದು ಹೇಳಿದರು. ಬೋಳಬಂಡೆಪ್ಪ ಅವರ ಬದುಕು, ಸಾಹಿತ್ಯ ಮತ್ತು ಹೋರಾಟದ ಚಿಂತನೆಗಳು ಇಂದಿನ ಸಮಾಜಕ್ಕೂ ಪ್ರೇರಣೆಯಾಗಿದ್ದು, ಅವರ ವಿಚಾರಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ಕೆಲಸ ನಿರಂತರವಾಗಿ ನಡೆಯಬೇಕಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಅಂಬೇಡ್ಕರ್ ಅವರನ್ನು ಕುರಿತು ಬರೆದಂಥವುಗಳು ಇನ್ನು ಒಂದು 7 ಅವರು ಅನುವಾದಿಸಿದ ತೆಲುಗು ಕವಿತೆಗಳಿವೆ. ಇನ್ನು 7 ಕವಿತೆಗಳು ಬೋಳಬಂಡೆಪ್ಪ ಅವರ ಬಗ್ಗೆ ಕವಿಗಳು ಬರೆದಂತಹ ಕವಿತೆಗಳು ಇಲ್ಲಿ ಇರುವುದನ್ನು ನಾವು ಕಾಣಬಹುದು. ಸಮಾಜಕ್ಕೆ ಒಂದು ಕೃತಜ್ಞತೆ ಅನ್ನೋದು ಇರಬೇಕು. ಯಾವ ಒಂದು ಸಮಾಜದ ಸುಧಾರಣೆಗೆ, ಬದಲಾವಣೆಗೆ ಪ್ರಯತ್ನ ಮಾಡತಕ್ಕಂತಹ ವ್ಯಕ್ತಿಗಳನ್ನು ನೆನೆಯುವ, ಕೃತಜ್ಞತೆಯಿಂದ ನೆನೆಯುವಂತಹ ಒಂದು ಸಮಾರಂಭ ಇದು ಅಂತ ನಾನು ಖಂಡಿತವಾಗಿ ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ಕೃತಿಯ ಪ್ರಧಾನ ಸಂಪಾದಕ TR ಶಾಂತಕುಮಾರ್, ಪ್ರಮುಖರಾದ ಮಧುಕಾಂತ್ ಬೋಳಬಂಡೆಪ್ಪ, ಸಿ ದಾನಪ್ಪ ಮಸ್ಕಿ, JL ಈರಣ್ಣ, ಬಾಬು ಭಂಡಾರಿಗಲ್, ಭಗತ್ರಾಜ್ ನಿಜಾಂಕಾರಿ, ಆಂಜನೇಯ ಜಾಲಿಬೆಂಚಿ, S ಮಾರ್ಯಪ್ಪ, M ವಿರೂಪಾಕ್ಷಿ ವೀರ ಹನುಮಾನ, Y ನರಸಪ್ಪ, ವೆಂಕಟೇಶ್ ಬೇವಿನ ಬೆಂಚಿ, ಗಂಗಮ್ಮ ಬೋಳಬಂಡೆಪ್ಪ, ಜ್ಯೋತಿ ರಾಜಶೇಖರ್, ಡಿಂಗ್ರಿ ನರಸಪ್ಪ, ಅಮ್ಮಣ್ಣ ಅರೋಲಿಕರ್, ಹುಸೇನಪ್ಪ ಅಮರಾಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು.
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753 89626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. RKB ಫೌಂಡೇಶನ್ MK ಭಂಡಾರಿ ಆಸ್ಪತ್ರೆ ರಾಯಚೂರು ಸಹಯೋಗದಲ್ಲಿ ಪಾಮನಕಲ್ಲೂರಿನಲ್ಲಿ BR ಇನ್ಫ್ರೋ ಪ್ರಾಜೆಕ್ಟ್ ಲಿಮಿಟೆಡ್ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯಾದ್ಯಂತ ಭಾನುವಾರ ಬೆಳ್ಳಂಬೆಳಿಗ್ಗೆ ಆರಂಭವಾದ ಧಾರಾಕಾರ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕೆಲವೇ ಗಂಟೆಗಳ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ. RKB ಫೌಂಡೇಶನ್ MK ಭಂಡಾರಿ ಆಸ್ಪತ್ರೆ ರಾಯಚೂರು ಸಹಯೋಗದಲ್ಲಿ ಪಾಮನಕಲ್ಲೂರಿನಲ್ಲಿ BR ಇನ್ಫ್ರೋ ಪ್ರಾಜೆಕ್ಟ್ ಲಿಮಿಟೆಡ್ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕೈಟ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಚೆನ್ನೈ ಪ್ರಾಯೋಜಕತ್ವದಲ್ಲಿ ಆಯೋಜಿಸಿದ ಶಿಬಿರದಲ್ಲಿ MK ಭಂಡಾರಿ ಆಸ್ಪತ್ರೆಯ ಕಿಡ್ನಿ ತಜ್ಞ ಡಾಕ್ಟರ್ ರಘುಕಾಂತ್ ರೆಡ್ಡಿ ಮಾತನಾಡುತ್ತಾ, ಇವತ್ತಿನ ದಿನಮಾನಗಳಲ್ಲಿ ಕಿಡ್ನಿ ತೊಂದರೆಯಿಂದ ಬಹಳಷ್ಟು ಜನರು ಬಲಿಯಾಗುತ್ತಿದ್ದಾರೆ. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಕಾಯಿಲೆಗಳನ್ನು ಬರಲಾರದ ಹಾಗೆ ನೋಡಿಕೊಂಡಾಗ ತಾವು ಕಿಡ್ನಿಯ ತೊಂದರೆಯಿಂದ ಸುರಕ್ಷಿತರಾಗಿ ಇರುತ್ತೀರಿ. ಯಾರಿಗೆ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಬಂದಿದ್ದರೆ ಅಂಥವರು ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ತೆಗೆದುಕೊಂಡು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಒಳ್ಳೆಯ ಆರೋಗ್ಯವಂತರಾಗಿ ಇರಬೇಕು ಎಂದು ಸಲಹೆ ನೀಡಿದರು. ಜನರಲ್ ಸರ್ಜನ್ ಡಾಕ್ಟರ್ ಶಾರಿಕ್ ಖಾನ್ ಮಾತನಾಡುತ್ತಾ, ಇಲ್ಲಿ ಬಂದಂತಹ ಎಲ್ಲಾ ಶಿಬಿರಾರ್ಥಿಗಳು ಬಿಸಿಲು ಮಳೆ ಎನ್ನದೆ ತಾವು ಆರೋಗ್ಯದ ಕಡೆ ಗಮನ ಕೊಡದೆ ತಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ವಹಿಸುತ್ತಿದ್ದೀರಿ. ಆದ್ದರಿಂದ ತಾವುಗಳು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. BR ಇನ್ಫ್ರೋ ಪ್ರಾಜೆಕ್ಟ್ ಲಿಮಿಟೆಡ್ನ ಅಸಿಸ್ಟೆಂಟ್ ಮ್ಯಾನೇಜರ್ ರಾಹುಲ್ ಕುಮಾರ್ ಮಾತನಾಡುತ್ತಾ, MK ಭಂಡಾರಿ ಆಸ್ಪತ್ರೆಯವರು ನಮ್ಮ ಸ್ಥಳಕ್ಕೆ ಬಂದು ನಮ್ಮ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುತ್ತಿದ್ದಾರೆ. ಅವರಿಗೆ ನಮ್ಮ ಕಂಪನಿಯ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇವರುಗಳು ನೂರಾರು ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಯವರಿಗೆ ತಪಾಸಣೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿಬ್ಬಂದಿಯವರಿಗೆ ಏನಾದರೂ ತೊಂದರೆಯಾದಲ್ಲಿ ನಿಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳಿದರು. BR ಇನ್ಫ್ರೋ ಪ್ರಾಜೆಕ್ಟ್ ಲಿಮಿಟೆಡ್ ಪ್ರಾಜೆಕ್ಟ್ ಮ್ಯಾನೇಜರ್ ನಾಗೇಂದ್ರ ಶರ್ಮಾ ಮಾತನಾಡುತ್ತಾ, ಭಂಡಾರಿ ಆಸ್ಪತ್ರೆಯವರು ನಮ್ಮ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಅರ್ಪಿಸುತ್ತೇನೆ ಎಂದರು. MK ಭಂಡಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ರಿಯಾಜುದ್ದೀನ್ ಮಾತನಾಡುತ್ತಾ, ಮೊಟ್ಟ ಮೊದಲು BR ಇನ್ಫ್ರೋ ಪ್ರಾಜೆಕ್ಟ್ ಲಿಮಿಟೆಡ್ನ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ನಮ್ಮನ್ನು ಇಲ್ಲಿ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಫೌಂಡೇಶನ್ ವತಿಯಿಂದ ರಾಜ್ಯದ ಜಿಲ್ಲೆಗಳಾದ ಮೈಸೂರು, ಬಳ್ಳಾರಿ, ಸಂಡೂರು, ಕೊಪ್ಪಳ, ಬೆಳಗಾವಿ, ಬಾಗಲಕೋಟೆ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರುಗಳಲ್ಲಿ ಸುಮಾರು 22,000 ವಿಕಲಚೇತನರಿಗೆ ಉಚಿತ ಕೃತಕ ಕಾಲು ಜೋಡಣೆ ಮತ್ತು ಅವರಿಗೆ ಬೇಕಾದಂತಹ ಸಲಕರಣೆಗಳನ್ನು ಕೊಡುತ್ತಾ ಬಂದಿದ್ದೇವೆ. ಮುಂದಿನ ಕಾರ್ಯಕ್ರಮ ಚಿಕ್ಕಮಗಳೂರು, ಹಾಸನ, ಮಂಗಳೂರು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿರುತ್ತೇವೆ. ರಾಯಚೂರು ನಗರದಲ್ಲಿ ಸುಮಾರು 20 ಬಡಾವಣೆಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಸಹ ಇಂತಹ ಶಿಬಿರಗಳು ಮಾಡುತ್ತೇವೆ. ನಮ್ಮ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಲಭ್ಯವಿರುತ್ತದೆ. ಇದರ ಸದುಪಯೋಗವನ್ನು ಸರ್ಕಾರಿ ನೌಕರರು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. आज हमने MK भंडारी हॉस्पिटल और GR इन्फ्रो प्रोजेक्ट्स लिमिटेड तकरीबन 3 सालों से आप लोग यहाँ पे काम कर रहे हैं. यही दौरान MK भंडारी हॉस्पिटल टाइप हुआ था. बैच पे विराजमान डॉक्टर रघुकांत रेड्डी साहब, वरुण कुमार साहब, शारिक खान साहब और एक कंपनी के राहुल साहब, राजेश साहब, विनीत साहब, जितेंद्र पांडे साहब, अभय कुमार, रोहित लोखंडे साहब, अभय त्रिपाठी साहब और आप सभी का मैं भंडारी हॉस्पिटल से नमस्कार, अभिनंदन. मेरे चेयरमैन को हमारा मकसद यहाँ पे आने का, जो डॉक्टर्स, सर्जन और नेफ्रोलॉजिस्ट ने डिटेल समझा दिए. मैं थोड़ा मेरे हॉस्पिटल का इंट्रोडक्शन देकर मैं और 2-3 मिनट में मेरी बात को ख़त्म करता हूँ. ये MK भंडारी हॉस्पिटल रायचूर के अंदर 1994 से पहले कोई मल्टी सुपर स्पेशलिटी हॉस्पिटल नहीं था. हमारे चेयरमैन शोभराज भंडारी जी ने अपने माँ की याद में 1994 में एक 100 बेडेड हॉस्पिटल, सुपर स्पेशलिटी हॉस्पिटल कायम की. जब से अब तक तकरीबन 6+
32 ईयर्स से रायचूर भर के नहीं, पूरे अतराफ जो भी एक भगवान जिंदगी एक ही टाइम देता है, इसको हम सही रखेंगे तो तुम जो काम करने आए हैं, आपके डिपेंडेंट्स यूपी बिहार में आपके वाइफ हो, आपके बच्चे हो, वो आप पे अवलंबित है कि आपकी सेहत के ऊपर वो तुम्हारी सैलरी, तुम्हारे इस पर वो अवलंबित रहते हैं। तुम लोग यहाँ काम कर कर गुटखा, सिगरेट, अल्कोहल लेकर आपका सेहत खराब कर लिए तो लॉस, आप तो चले जाएंगे। चले जाना तो सबको है, तुमको भी जाना है, मुझे भी जाना है, लेकिन जाने के बाद जो वो डिपेंडेंट से क्या हो, तरफ आपके डिपेंडेंट की तरफ आप ख्याल रखिए। ये जो है अभी डॉक्टर साहब ने कहा तंबाकू से क्या क्या प्रॉब्लम्स आते हैं। देखिए कैंसर की बीमारियां हम डेली आप गुटखा खाएंगे, गांजा खाएंगे, ले लेंगे, ऐसा नशेलू चीज़ें लेने के बाद ये ब्रेन पे, हार्ट पे, मैं ये डराने के लिए नहीं आया, ये आपको एक अलर्ट करने के लिए आया कि हम लोग आप सेहतमंद रहें। अगर आप सेहतमंद रहेंगे तो आपकी लाइफ बढ़ जाएगी, आप लाइफ बढ़े तो आपको काम करने के लिए और अच्छा होगा। आप ऐसी चीज़ें लेंगे, नशीली चीज़ें लेंगे, बॉडी वीक हो जाएगी, ऑर्गन्स को डैमेज होते रहेंगे। ये बोलने का हमको भी टाइम नहीं है। हम लोग भी वहाँ पे, हमारे डॉक्टर जो बैठे हैं वहाँ पे, ये लोग जो है सुबह से शाम तक काम करते हैं। आज आके यहाँ पे आपको ये सजेशन देने के लिए यहाँ तक आने का मकसद यही है कि सब हमारा भारत के सब वासी सेहतमंद आए। स्लोगन भी है, हम लोग करेंगे ना, सेहत का ख्याल करेंगे, जोर से बोलिए, करेंगे ना। आज से छोड़ दीजिए, एक बार अगर बीपी आया, शुगर आया तो वो जिंदगी भर नहीं जाएगा। अगर जाता बोले तो झूठ है। एक बार अगर आ गया बीपी शुगर, जैसा रघुनाथ रेड्डी साहब ने बताया, वो किडनी स्पेशलिस्ट है, जब भी अगर बीपी शुगर आया तो फर्स्ट इफेक्ट होना है किडनी पे। जब किडनी इफेक्ट हुआ तो वो जिंदगी भर आपको खा लेगा। दीमक बोलते ना कीड़ा, वैसा खा के तुम्हारे बॉडी को पूरा वीक कर देगा। जब डायलिसिस को आएंगे तुम जिंदगी तुम्हारी खाली पैसा हॉस्पिटल डालने नहीं चले जाएंगे, एक तो पैसा भी जाएगा, आपकी मेहनत भी जाएंगी, है ना। ये बीपी शुगर, अब जो डॉक्टर साहब को बताएंगे ना, जिसको बीपी शुगर नहीं है उसको कैसा नहीं आना, कैसा पोस्टपोन करना है, हमारे डॉक्टर बोलते हैं। जिसको शुगर बीपी आया है तो उसको कैसा कंट्रोल करना, आपका फूड कैसा लेना, आपका लाइफ स्टाइल कैसा बदलना, आपको कैसा जीवन का शैली है उसको कैसा बदलना। ವೇದಿಕೆ ಮೇಲೆ ಡಾಕ್ಟರ್ ವರುಣ್ ಕುಮಾರ್ ಎಂಡಿ, ಸುಧೀರ್ ಸಿಂಗ್, ರೋಹಿತ್ ಲೋಖಂಡೆ, ರಾಜೇಶ್ ಸಿಂಗ್, ಅಶೋಕ್ ಕುಮಾರ್ ಸಿಂಗ್, ಜಿತೇಂದ್ರ ಪಟೇದರ್, ಮೀರಜ್ ಬಹದೂರು, ಅಜಯ್ ಮನವತ್, ಪ್ರಮೋದ್ ಕುಮಾರ್ ಮತ್ತು ಭಂಡಾರಿ ಆಸ್ಪತ್ರೆಯ ಅಬ್ದುಲ್ ರಹೀಂ, ಜಾಫರ್ ಸಿಬ್ಬಂದಿಗಳು ಹಾಜರಿದ್ದರು. ಜಿಲ್ಲೆಯಾದ್ಯಂತ ಭಾನುವಾರ ಬೆಳ್ಳಂಬೆಳಿಗ್ಗೆ ಆರಂಭವಾದ ಧಾರಾಕಾರ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕೆಲವೇ ಗಂಟೆಗಳ ಮಳೆಗೆ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿದ್ದರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹಲವು ಸಮಸ್ಯೆಗಳು ಉಂಟಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ. ಜಿಲ್ಲೆಯಾದ್ಯಂತ ಭಾನುವಾರ ಬೆಳ್ಳಂಬೆಳಿಗ್ಗೆ ಆರಂಭವಾದ ಧಾರಾಕಾರ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕೆಲವೇ ಗಂಟೆಗಳ ಮಳೆಗೆ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿದ್ದರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹಲವು ಸಮಸ್ಯೆಗಳು ಉಂಟಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ. ತಾಲೂಕಿನ ಇಡಪನೂರು ಗ್ರಾಮದ ಸಮೀಪದ ಹಳ್ಳದಲ್ಲಿ ನೀರಿನ ಹರಿವು ಏಕಾಏಕ ಹೆಚ್ಚಾಗಿ ಕಿರು ಸೇತುವೆ ಮೇಲೆಯೇ ನೀರು ಹರಿದ ಪರಿಣಾಮ ಮೀರಾಪುರ ಯರಗೇರ ಸಂಪರ್ಕ ರಸ್ತೆ ಸಂಪೂರ್ಣ ಬಂದಾಗಿದೆ. ಸೇತುವೆ ಮೇಲೆ ನೀರು ಹರಿಯುತ್ತಿದ್ದ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದ್ದು ಸ್ಥಳೀಯರು ಪರ್ಯಾಯ ಮಾರ್ಗಗಳನ್ನು ಬಳಸುವ ಅನಿವಾರ್ಯತೆ ಎದುರಾಗಿದೆ.
ಅಪಾಯದ ನಡುವೆಯೂ ಕೆಲವರು ಸೇತುವೆ ದಾಟಲು ಯತ್ನಿಸಿದ್ದು ಸ್ಥಳೀಯರು ಎಚ್ಚರಿಕೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ನಗರದ ಐಡಿಎಸ್ಎಂಟಿ ಲೇಔಟ್ನಲ್ಲಿ ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದ ಮಳೆ ನೀರು ಸರಾಗವಾಗಿ ಹರಿಯದೆ ರಸ್ತೆಗಳಲ್ಲಿ ನಿಂತಿದೆ. ಇದರಿಂದ ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಹಾಗೂ ಪಾದಚಾರಿಗಳು ಸಂಚಾರಕ್ಕೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೆಡೆ ರಸ್ತೆಗಳ ಮೇಲೆಯೇ ನೀರು ನಿಂತಿದ್ದರಿಂದ ದ್ವಿಚಕ್ರ ವಾಹನಗಳು ನೀರಿನಲ್ಲಿ ಸಿಲುಕಿದ್ದವು. ವಾಹನಗಳ ಸವಾರರ ರಸ್ತೆ ಸಂಚಾರವು ಅಸ್ತವ್ಯಸ್ತಗೊಂಡಿತು. ನಗರದ ಹಳೆ ಆಶ್ರಯ ಕಾಲೋನಿಯಲ್ಲಿಯೂ ಪರಿಸ್ಥಿತಿ ಗಂಭೀರವಾಗಿದ್ದು ಚರಂಡಿ ಮಿಶ್ರಿತ ಮಳೆ ನೀರು ಹಲವು ಮನೆಗಳಿಗೆ ನುಗ್ಗಿದೆ. ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದರಿಂದ ಅನೇಕ ನಿವಾಸಿಗಳಲ್ಲಿ ನೀರು ನುಗ್ಗಿ ಮನೆ ಬಳಕೆಯ ವಸ್ತುಗಳು ಹಾನಿಗೊಳಗಾಗಿವೆ. ಮನೆಯೊಳಗೆ ನಿಂತ ನೀರನ್ನ ನಿವಾಸಿಗಳು ಬಕೆಟ್ ಹಾಗೂ ಮೋಟಾರ್ಗಳ ಸಹಾಯದಿಂದ ಹೊರಹಾಕಲು ಹರಸಾಹಸ ಪಟ್ಟರು. ಚರಂಡಿ ನೀರು ಮನೆಗಳಿಗೆ ನುಗ್ಗಿದ್ದರಿಂದ ದುರ್ವಾಸನೆ ಆವರಿಸಿ ಆರೋಗ್ಯದ ಸಮಸ್ಯೆ ಉಂಟಾಗುವ ಆತಂಕವೂ ಎದುರಾಗಿದೆ. ಮಳೆ ಆರಂಭವಾಗುತ್ತಿದ್ದಂತೆಯೇ ನಗರದಲ್ಲಿನ ಹಲವು ಬಡಾವಣೆಗಳಲ್ಲಿ ನೀರು ನಿಲ್ಲುವ ಸಮಸ್ಯೆ ಮರುಕಳಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಚರಂಡಿಗಳ ಸಮರ್ಪಕ ನಿರ್ವಹಣೆ ಹಾಗೂ ಮಳೆ ನೀರು ಹರಿದು ಹೋಗುವ ವ್ಯವಸ್ಥೆ ಮಾಡದಿರುವುದೇ ಈ ಸಮಸ್ಯೆಗೆ ಮುಖ್ಯ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಅವೈಜ್ಞಾನಿಕ ಕಾಮಗಾರಿಗಳಿಂದ ಪ್ರತಿ ಮಳೆಗಾಲದಲ್ಲಿಯೂ ಇದೇ ಸಮಸ್ಯೆ ಎದುರಾಗುತ್ತಿದೆ ಎಂದು ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಳೆ ಮುಂದುವರಿದರೆ ತಗ್ಗು ಪ್ರದೇಶಗಳಲ್ಲಿ ಇನ್ನಷ್ಟು ನೀರು ನಿಲ್ಲುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಜಲಾವೃತ ಪ್ರದೇಶಗಳಿಂದ ನೀರು ತೆರವುಗೊಳಿಸಲು ತಕ್ಷಣ ಕ್ರಮ ವಹಿಸಬೇಕು ಹಾಗೂ ಅಪಾಯದ ಸ್ಥಳಗಳಲ್ಲಿ ಸಾರ್ವಜನಿಕರ ಸುರಕ್ಷತೆಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸ್ಥಳೀಯರು ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆಗೆ ಆಗ್ರಹಿಸಿದ್ದಾರೆ. ದೇಹದಲ್ಲಿ ನಕಾರಾತ್ಮಕ ವಿಷಯಗಳಿಂದ ಶಾಂತಿ ನೆಮ್ಮದಿಯನ್ನು ಕಳೆದುಕೊಂಡು ಅನಾರೋಗ್ಯ ತುತ್ತಾಗುವುದರಿಂದ ಹೊರಬರಲು ಯೋಗವೇ ದಾರಿಯಾಗಿದೆ ಎಂದು ಯೋಗ ತರಬೇತಿದಾರ ಶ್ರೀಪಾದ ಹೇಳಿದರು. ಅವರಿಂದು ಎಲ್ವಿಡಿ ಕಾಲೇಜಿನ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪತಂಜಲಿ ಯೋಗ ಸಮಿತಿ ಹಾಗೂ ಎಲ್ವಿಡಿ ಕಾಲೇಜುಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಪ್ರಾಣಾಯಾಮ ಯೋಗ ಶಿಬಿರ ಉದ್ದೇಶಿಸಿ ಮಾತನಾಡಿದರು. ದೇಹದಲ್ಲಿ ನಕಾರಾತ್ಮಕ ವಿಷಯಗಳಿಂದ ಶಾಂತಿ ನೆಮ್ಮದಿಯನ್ನ ಕಳೆದುಕೊಂಡು ಅನಾರೋಗ್ಯ ತುತ್ತಾಗುವುದರಿಂದ ಹೊರಬರಲು ಯೋಗವೇ ದಾರಿಯಾಗಿದೆ ಎಂದು ಯೋಗ ತರಬೇತಿದಾರ ಶ್ರೀಪಾದ ಹೇಳಿದರು. ಅವರಿಂದು ಎಲ್ವಿಡಿ ಕಾಲೇಜಿನ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪತಂಜಲಿ ಯೋಗ ಸಮಿತಿ ಹಾಗೂ ಎಲ್ವಿಡಿ ಕಾಲೇಜುಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಪ್ರಾಣಾಯಾಮ ಯೋಗ ಶಿಬಿರ ಉದ್ದೇಶಿಸಿ ಮಾತನಾಡಿದರು. ದೇಹ ಮತ್ತು ಆರೋಗ್ಯ ಎರಡನ್ನ ಜೋಡಿಸುವ ಮೂಲಕ ಯೋಗ ನಿರಂತರ ಅಭ್ಯಾಸದಿಂದ ಆರೋಗ್ಯವಂತ ಜೀವನ ನಡೆಸಲು ರಹದಾರಿಯಾಗಿದೆ ಎಂದು ಹೇಳಿದರು. ಒತ್ತಡದ ಜೀವನದ ಮಧ್ಯೆ ಏಕಾಗ್ರತೆಯೊಂದಿಗೆ ಮನಸ್ಸು ಹಗುರಗೊಳಿಸಲು ಧ್ಯಾನ ಅವಶ್ಯಕವಾಗಿದೆ. ಯೋಗವೆಂದರೆ ಜೋಡಿಸುವುದು ಎಂದರ್ಥ. ಮನಸ್ಸು ದೇಹ ಆರೋಗ್ಯ ಎರಡನ್ನ ಶುದ್ಧವಾಗಿರಿಸಿಕೊಳ್ಳಲು ಯೋಗ ನಿರಂತರವಾಗಿ ರೂಢಿಸಿಕೊಳ್ಳಬೇಕಾಗಿದೆ. ಕೇವಲ ಶಿಬಿರಕ್ಕೆ ಮಾತ್ರ ಯೋಗ ಸೀಮಿತವಾಗದೆ ನಿತ್ಯದ ಜೀವನದಲ್ಲಿಯೂ ಯೋಗ ಭಾಗವಹಿಸಬೇಕಾಗುತ್ತದೆ. ಯಾವುದೇ ವಯಸ್ಸಿನ ಮಿತಿಯಿಲ್ಲದೆ ಯೋಗವನ್ನು ಎಲ್ಲರೂ ರೂಢಿಸಿಕೊಳ್ಳಬೇಕು ಎಂದರು. ಮಹಿಳೆಯರು ಹಾಗೂ ಅನೇಕರು ಯೋಗ ಶಿಬಿರದಲ್ಲಿ ಭಾಗಿಯಾದರು. ಪತಂಜಲಿ ಯೋಗ ಸಮಿತಿಯ ವಿಠೋಬರಾವ್, ಡಾಕ್ಟರ್ ಪರಮೇಶ್ವರ್ ಸಾಲಿಮಠ್, ಶ್ರೀದೇವಿ ಅಶೋಕ್ ಪಾಟೀಲ್, ನಾಗರಾಜ್ ಗುಲ್ದಾಸ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಾರಿ ಮಾಲೀಕರ ಫೆಡರೇಷನ್ 35ನೇ ವಾರ್ಷಿಕ ಸಭೆ, ಸಂಘಟಿತವಾಗಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು, ನವೀನ ರೆಡ್ಡಿ. ದಿವಂಗತ ಬೋಳಬಂಡೆಪ್ಪ ರಚಿಸಿದ ಕ್ರಾಂತಿ ನಿನಾದವಾಗಲಿ ಕೃತಿ ಬಿಡುಗಡೆ, ಸಮಾಜದ ಬದಲಾವಣೆಗೆ ಶ್ರಮಿಸಿದವರನ್ನ ಸ್ಮರಿಸಬೇಕು, ಅಲ್ಲಂಪ್ರಭು ಬೆಟ್ಟದೂರು. ಪಾಮನಕಲ್ಲೂರಿನಲ್ಲಿ ಆರ್ಕೆಬಿ ಫೌಂಡೇಶನ್ನಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ರಾತ್ರಿ ಇಡೀ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಹಲವೆಡೆ ಸಂಚಾರ ಸ್ಥಗಿತ, ಮನೆಗಳಿಗೆ ನುಗ್ಗಿದ ನೀರು. ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಉಚಿತ ಯೋಗ ಶಿಬಿರ, ದೇಹ ಮತ್ತು ಮನಸ್ಸು ಸದೃಢವಾಗಿರಲು ಯೋಗ ಸಹಕಾರಿ, ಶ್ರೀಪಾದ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ
ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೊಮ್ಮೆ ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.